ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸುಳ್ಳಿಗೆ ಭಯ ಹೆಚ್ಚು, ಅದಕ್ಕೆ ಅದು ಸದಾ ಮತ್ತೊಂದು ಸುಳ್ಳಿನ ಜೊತೆಯಲ್ಲಿ ಹೋಗಲು ಬಯಸುತ್ತದೆ. ಸತ್ಯಕ್ಕೆ ಧೈರ್ಯ ಹೆಚ್ಚು, ಹಾಗಾಗಿ ಒಂಟಿಯಾಗಿಯೇ ಸಾಗುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಷಷ್ಠಿ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಷಷ್ಠಿ ವ್ರತದ ದಿನ ಉಪವಾಸ ಮಾಡುವುದು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡುತ್ತಾ ಉಪವಾಸ ವ್ರತದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಈಗ ಭಗವಾನ್ ಕಾರ್ತಿಕೇಯ ಜೊತೆ ಶಿವಪಾರ್ವತಿ ವಿಗ್ರಹವನ್ನು ಸ್ಥಾಪಿಸಿ ತುಪ್ಪ, ಮೊಸರು, ನೀರು ಮತ್ತು ಹೂಗಳೊಂದಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಕಲಶ, ಅಕ್ಷತೆ, ಅರಿಶಿನ, ಶ್ರೀಗಂಧ, ಸುಗಂಧ ಇತ್ಯಾದಿಗಳಿಂದ ಕೂಡ ಪೂಜಿಸಿ. ಪೂಜಾ ವಿಧಿಗಳು: ಕಾರ್ತಿಕದಲ್ಲಿ ಈ 10 ಕೆಲಸ ಮಾಡಿದರೆ ಸಂಪತ್ತು, ಸಂತೋಷ, ಪ್ರಾಪ್ತಿ. ಹಣ್ಣುಗಳನ್ನು, ಹೂವುಗಳನ್ನು, ಬೀಜಗಳನ್ನು ಅರ್ಪಿಸಿ ಪೂಜೆಯಲ್ಲಿ ತಿಳಿದೋ ತಿಳಿಯದೆಯೋ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಮತ್ತು ಇಡೀ ದಿನ ಉಪವಾಸದಿಂದಿರಿ. ಸಂಜೆ ಮತ್ತೆ ಪೂಜೆ ಮಾಡಿ ಆರತಿ ಮಾಡಿದ ನಂತರ ಫಲಹಾರ ಸೇವಿಸಿ. ಉಪವಾಸ ಮಾಡುವವರು ಕಾರ್ತಿಕೇಯನು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಪೂಜಿಸಬೇಕು. ರಾತ್ರಿ ನೆಲದ ಮೇಲೆ ಮಲಗಬೇಕು. ಕಾರ್ತಿಕೇಯ ಪೂಜೆಯ ಮಂತ್ರ: ದೇವ ಸೇನಾಪತೆ ಸ್ಕಂದ ಕಾರ್ತಿಕೇಯ ಭವೋದ್ಭವ ಕುಮಾರಗುಹ ಗಾಂಗೇಯ ಶಕ್ತ ಹಸ್ತ ನಮೋಸ್ತುತೆ. ಕಾರ್ತಿಕೇಯ ಗಾಯತ್ರಿ ಮಂತ್ರ: ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಈ ಮಂತ್ರವನ್ನು ಎಲ್ಲ ರೀತಿಯಾಗಿ ದುಃಖ ಮತ್ತು ನೋವುಗಳ ನಾಶಕ್ಕೆ ಪರಿಣಾಮಕಾರಿಯಾದ ಮಂತ್ರವಾಗಿದೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೈನ್ಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಈ ಮಂತ್ರವು ಎಲ್ಲ ರೀತಿಯ ದುಃಖ ಮತ್ತು ನೋವುಗಳ ನಾಶಕ್ಕೆ ಪರಿಣಾಮಕಾರಿಯಾದ ಮಂತ್ರವಾಗಿದೆ. ಷಷ್ಠಿ ವ್ರತ ಕಥೆ: ಶಿವನ ಪತ್ನಿ ಸತಿಯು ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಬೂದಿಯಾದಾಗ ಶಿವನು ದುಃಖಿಸುತ್ತಾ ತೀವ್ರ ತಪಸ್ಸಿನಿಂದ ಮುಳುಗಿದನು. ಇದರಿಂದಾಗ ಸಂಪೂರ್ಣ ಪ್ರಪಂಚವೇ ಶಕ್ತಿಯನ್ನು ಕಳೆದುಕೊಂಡಿತು. ರಾಕ್ಷಸರು ಈ ಅವಕಾಶವನ್ನು ಬಳಸಿಕೊಂಡು ತಾರಕಾಸುರ ಎಂಬ ರಾಕ್ಷಸನ ಮೂಲಕ 3 ಲೋಕಗಳಲ್ಲೂ ಭಯವನ್ನು ಸೃಷ್ಟಿಸಿದರು. ಇದರಿಂದ ದೇವತೆಗಳು ಸೋಲನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ಚಿಂತೆಗೊಳಗಾದ ದೇವತೆಗಳು ಬ್ರಹ್ಮನ ಆಶ್ರಯನ್ನು ಕೇಳಿಕೊಂಡರು. ಆಗ ಬ್ರಹ್ಮನು ಶಿವನ ಮಗನು ಮತ್ತು ತಾರಕಾಸುರನನ್ನು ಕೊಲ್ಲಲು ಸಾಧ್ಯ ಎನ್ನುತ್ತಾರೆ. ಇಂದ್ರ ಮತ್ತು ಇತರ ದೇವರುಗಳು ಭಗವಾನ್ ಶಿವನ ಬಳಿಗೆ ಹೋಗುತ್ತಾರೆ. ನಂತರ ಭಗವಾನ್ ಶಂಕರನು ಪಾರ್ವತಿಯನ್ನು ಮಂಗಳಕರ ಸಮಯದಲ್ಲಿ ಮದುವೆಯಾಗುತ್ತಾನೆ. ನಂತರ ಕಾರ್ತಿಕೇಯ ಜನನವಾಗುತ್ತದೆ. ಕಾರ್ತಿಕೇಯನು ತಾರಕಾಸುರನನ್ನು ಕೊಂದು ತನ್ನ ಸ್ಥಾನವನ್ನು ದೇವತೆಗಳಿಗೆ ನೀಡುತ್ತಾನೆ. ಪುರಾಣಗಳ ಸ್ಕಂದ ಷಷ್ಠಿಯ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 3/12/2025 ಬುಧವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ತ್ರಯೋದಶಿ, ಬೆಳಗ್ಗೆ 9:53, ನಕ್ಷತ್ರ ಭರಣಿ, ಹಗಲು 4:42, ಮಳೆ ಅನುರಾಧ 4ನೇ ಪಾದ. ಇವತ್ತು ಶಿವದೀಪೋತ್ಸವ ಇದೆ. ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದನ್ನು ಒಂದು 10 ಸರಿ ನೀವು ಹೇಳ್ಕೊಳ್ಳಿ. ಬಹಳ ಶಿವ ಭಗವಂತ ನಿಮಗೆ ಎಲ್ಲ ಕರುಣಿಸ್ತಾನೆ. ಇವಾಗ ರಾಹುಕಾಲ 12 ಗಂಟೆಯಿಂದ 12:13ರಿಂದ 1:39, ಗುಳಿಕ ಕಾಲ 10:47ರಿಂದ 12:13, ಯಮಗಂಟ ಕಾಲ 7:55ರಿಂದ 9:11. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.